ನಾನು ತುಂಬ ಸಣ್ಣವಳಿದ್ದೆ. ಅವಾಗ ಫಸ್ಟ್ ಟೈಮ್ ಅಪ್ಪಾಜಿ ಮನೆಗೆ ಹೋಗಿದ್ದೆ, ನಮ್ಮ ತಂದೆ ಮನೆಗೆ. ಅಪ್ಪಾಜಿ ನಾನಿದು ಹಲವಾರು ಬಾರಿ ಹೇಳಿದ್ದೀನಿ ಕೂಡ, ಅಪ್ಪಾಜಿ ರೂಮಲ್ಲಿ ಯಾವ ದೇವ್ರ ಫೋಟೋ ಇರಲಿಲ್ಲ, ಅಪ್ಪಾಜಿ ಅಮ್ಮ ಫೋಟೋ ಮಾತ್ರ ಇದ್ದಿದ್ದು. ಅವ್ರಿಗೂ ಯಾವಾಗಲೂ ನಾನು ಅವ್ರು ಕೇಳಿದೆ, ನಾನು ಬಾಂಬೆ ಹುಟ್ಟು ಬೆಳೆದಿದ್ದು, ಸೊ ನಾನು ಕೇಳಿದೆ ನೀವು ಯಾಕೆ ಅಪ್ಪಾಜಿ ಅಮ್ಮನ ಫೋಟೋ ಇಟ್ಕೊಂಡಿದ್ದೀರಾ ಅಂದರೆ ಅವ್ರು ಹೇಳಿದ್ರು ನನ್ನ ಪಾಲ್ಗೆ ಅವರೇ ದೇವರು ಅಂತೀವಿ. ಅದು ಮೈ ಫಾದರ್ ಆ್ಯಂಡ್ ಅಣ್ಣ ಸ್ಟೇಡ್ ಅ ವೆರಿ ಕ್ಲೋಸ್ ಬಾಂಡ್. ಇವರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಆ್ಯಂಡ್ ದಟ್ ಐ ಟೇಕ್ ದಟ್ ವೆರಿ ರೆಸ್ಪಾನ್ಸಿಬಲ್. ನಮ್ಮ ತಂದೆ ಹೋದ್ಮೇಲೆ ನಾನು ಆ ಜಾಗ ನನ್ನ ಜೀವನದಲ್ಲಿ ಕೊಟ್ಟಿರೋದು ಅಣ್ಣಗೆ ಹೋಗ್ತಿದ್ದೆ. I really feel that he feels that space for me. ಸೊ ನನಗೆ ಅವರು ಪ್ರತಿ ಸಿನಿಮಾ ಸೆಲೆಬ್ರೇಷನ್ ಥರನೇ ಇರುತ್ತೆ. ಇವತ್ತು ಭೈರತಿ ರಣಗಾಲ ಆಗಿರ್ಬೋದು, ಆವಾಗ ಓಮ್ ಇತ್ತು, ಜೋಗಿ ಇತ್ತು, ನಮ್ಮಿವತ್ತು ಮ್ಯೂಸಿಕ್ ಇತ್ತು ನಮ್ಮೂರು ಕುಂದಾಪುರದವರು ಆಯ್ತಾ. ಅವ್ರು ಹೇಳಿದ್ರು ಜನ್ಮದ ಜೋಡಿ ದಿವಸನೇ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ. ಸರ್ ನಮ್ಮ ತಂದೆ ಜನ್ಮದ ಜೋಡಿ ಸಿನಿಮಾಟೋಗ್ರಾಫರ್ ಆಗಿದ್ರು. ಆ ದಿವಸ ಅವರಿದ್ರು, ಇವತ್ತು ನಿಮ್ಮ ಪ್ರೋಗ್ರಾಮಲ್ಲಿ ನಾನಿದ್ದೀನಿ. ಸೊ ನಂದಿದು ಭಾಗ್ಯ ಅಂತ ಅನ್ಕೋತೀನಿ ಸರ್. ನನ್ನ ಫ್ಯಾಮಿಲಿ ಅಲ್ಲಿ ನನ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸೋದು ನಮ್ಮ ತಾಯಿ, ಅದಾದ್ಮೇಲೆ ಅಣ್ಣನೇ. ದಟ್ಸ್ ಹೌ ಇಂಪಾರ್ಟೆಂಟ್ ಇಸ್. ಆ್ಯಂಡ್ ಅಕ್ಕ ಫಾರ್ ಅಂತ ನಾನು ಅಣ್ಣನ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಇಟ್ ಕೆನಾಟ್ ಗೋ ವಿದೌಟ್ ಎನ್ ಎಮೋಷನ್. ನನಗೆ ಯಾವಾಗಲೂ ಗೊತ್ತು, ನನ್ನ ಹಿಂದೆ ನನ್ನ ಮನೆಯವರಾದ್ಮೇಲೆ ಐ ನೋ ದಟ್ ಅಕ್ಕ ಇಸ್ ಆಲ್ವೇಸ್ ದೇರ್. ಶಿ ಈಸ್ ಆಲ್ವೇಸ್ ಕಾಲ್ಡ್ ಮೀ ವೆನ್ ಐ ವಾಸ್ ಇನ್ ಟ್ರಬಲ್. ಬಾ ಮನೆಗೆ ಅಂತ ಹಲವಾರು ಸತಿ ಹೇಳಿದ್ದಾರೆ. ಐ ಆಮ್ ನಾಟ್ ಗೋಯಿಂಗ್ ಟು ಮೆನ್ಷನ್ ದ ಇನ್ಸಿಡೆಂಟ್, ಬಟ್ ಶಿ ಈಸ್ ಆಲ್ವೇಸ್ ಬೀನ್ ದೇರ್. ಆ್ಯಂಡ್ ದಟ್ಸ್ ವಾಟ್ ಮೇಕ್ಸ್ ಮೀ ವೆರಿ ವೆರಿ ಥ್ಯಾಂಕ್ಫುಲ್ ಟು ಬೋತ್ ಆಫ್ ದೆಮ್. ಇವತ್ತು ಈ ವೇದಿಕೆ ಮೇಲೆ ಬಂದಿದ್ದು ಬಹಳ ಇಂಪಾರ್ಟೆಂಟ್ ಅಲ್ಲ. ನಾನು ಅಲ್ಲಿ ಕೂತ್ಕೊಂಡು ಪ್ರತಿ ಕ್ಷಣ ಅವ್ರ ಜೊತೆ ನಾನು ಎಂಜಾಯ್ ಮಾಡಿದ್ದು ನನಗೆ ತುಂಬ ಖುಷಿ ಕೊಟ್ಟಿದ್ದು. ಅಣ್ಣನ ವಿಚಾರದಲ್ಲಿ ಮಾತಾಡಬೇಕು ಅಂದರೆ ಇವತ್ತೇ ಅಲ್ಲ, ಐ ಥಿಂಕ್ ಲೆಜೆಂಡ್ಗೆ ಲೆಜೆಂಡ್ ಶಿವರಾಜ್ ಕುಮಾರ್ ಅಂತ ಹೇಳಿದ್ರು. ಅವ್ರದ್ದು ಪ್ರತಿ ಸಿನಿಮಾನು ಅಂದರೆ ಹಳೆ ಸಿನಿಮಾಗಳೆಲ್ಲ ನಾನು ಸಣ್ಣವಳಿದ್ದಾಗ ನಮ್ಮ ಅಪ್ಪಾಜಿ ಜೊತೆ ಪ್ರಸಾದ್ ಲ್ಯಾಬ್ಸ್ ಅಂತಿತ್ತು, ಅಲ್ಲಿ ಹೋಗಿ ನೋಡಿದ್ದೀನಿ ಹಲವಾರು ಸತಿ. ಅಂದರೆ ಸ್ಕ್ರೀನಿಗೆಲ್ಲ ಹಾಕೋರು ಜಸ್ಟ್ ಫಾರ್ ದ ಟೆಕ್ನಿಷಿಯನ್ಸ್, ಆವಾಗ ನೋಡಿದ್ದೀನಿ. ಬಟ್ ಪ್ರತಿ ಚಿತ್ರದಲ್ಲೂ ಈ ಕುಟ್ಟಿ ಓಂ, ಜೋಗಿ, ಜನ್ಮದ ಜೋಡಿ, ಎನಿ ಮಸ್ತಿ ಆ್ಯಂಡ್ ಭೈರತಿ ರಣಗಾಲ, ಅವ್ರ ಗೆಟಪ್ ಹೇಗಿರುತ್ತೆ ಅಂದ್ರೂ ಎಲ್ಲ ಮನುಷ್ಯರು ಹಾಕೊಂಡ್ರೆ ಎಲ್ಲರೂ ಅಷ್ಟೇ ಸೂಪರ್ ಆಗಿ ಕಾಣಿಸ್ತಾರೆ. ಅದೇ ರೀತಿಯಾಗಿ ಆ ಗೆಟಪನ್ನು ಮಾಡ್ತಾರೆ ಅವರು. ಅಣ್ಣ, this industry would have been so incomplete without you, Anna. Thanks for filling all our lives with so much happiness. DKD ಅನ್ನೋದು ಒಂದು ದೊಡ್ಡ ಬ್ಲೆಸ್ಸಿಂಗ್ ಅಣ್ಣ ನಮ್ಮೆಲ್ಲರ ಜೀವನದಲ್ಲೂ ಅನಿಸುತ್ತೆ. ಹಲವಾರು ಬಾರಿ ಬಿಟ್ವೀನ್ ಟೇಕ್ಸ್ ತುಂಬ ನಕ್ಕಿದ್ದೀವಿ, ಏನೇನೋ ಮಾತಾಡಿದ್ದೀವಿ. ಅಣ್ಣನ ಜೀವನದ ಬಗ್ಗೆ ತುಂಬ ಎಕ್ಸ್ಪೀರಿಯನ್ಸ್ಗಳು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. I just consider myself extremely fortunate. Thank you for being a part of all our lives. Thank you for lighting all our lives, Aparna. We are all very indebted to you. Angels forever. ಒಂದು ಹೊಸ ಪ್ರಯತ್ನ ಅಂತ ಹೇಳಲ್ಲ, ಯಾಕಂದರೆ ನಾವೆಲ್ಲ ಪೇಸ್ಟ್ರೀಸ್ ತಿಂದು 1.5 ವರ್ಷ ಆಯಿತು. ಐ ಥಿಂಕ್ ಯು ಸ್ಟಾರ್ಟೆಡ್, ಶೀಸ್ ಲೈಕ್ ಅ ಅನ್ನಪೂರ್ಣೇಶ್ವರಿ ಆಫ್ DKD. ಸೊ ಯಾರಿಗಾದ್ರೂ ಪೇಸ್ಟ್ರಿ ತಿನ್ನಬೇಕು ಅಂದರೆ ಆನ್ಲೈನು ಆರ್ಡರ್ ಮಾಡ್ಬೋದು, ಬಟ್ DKD ಪ್ರತಿ ವಾರ ಬರುತ್ತೆ. ಅದು ಎಂತ ಡಯಟ್ ಇರಲಿ, ಎಂತ ವ್ರತ ಇರಲ್ಲ. ನಾನು ನೀನು ನೋಡಿದ್ರೆ ಮತ್ತೆ ಡಯಟ್ ಮಾಡೋದು, ನನ್ನ ನೋಡಿದ್ರೆ ಡಯಟ್ ಮಾಡೋದಲ್ಲ. ಆದರೂ ಎಂತದ್ದೇ ಇರಲಿ, ಮ್ಯಾಮ್ ಬಂದರೆ ಕೇಕ್ ತಂದ್ರ ಅಂತ ಕಾಯ್ತಾ ಇರ್ತೀವಿ ನಾವು. So thank you so much. Today I was very fortunate to meet the team. Being a technician's daughter, I think film ke backbone another technicians is. So the director, the cinematographer, the music director, and all the actors associated with this beautiful film. All the best to all of you. And ನಮ್ಮ ಮುದ್ದ ಹೀರೋಯಿನ್ ಕೂತ್ಕೊಂಡಿದ್ದಾರೆ, ಆ್ಯಂಡ್ ಛಾಯಾ ಸಿಂಗ್ ಅವರು ಕೂತ್ಕೊಂಡಿದ್ದಾರೆ. ಐ ವಿಶ್ ಬೋತ್ ಆಫ್ ಯು ಆಲ್ ದ ಸಕ್ಸಸ್ ಇನ್ ಲೈಫ್. ಗಾಡ್ ಬ್ಲೆಸ್ ಯು. ಈ ಟೀಮ್ಗೆ, ಈ ಚಿತ್ರಕ್ಕೆ ತುಂಬ ಒಳ್ಳೆಯದಾಗಲಿ. ನವೆಂಬರ್ 15 ಯಾವ ಸಿನಿಮಾ ಬರ್ತಿದೆ ಅದು ನೋಡಿ. ಓಕೆ, ಆಲ್ ದ